ಬನ್ನಿ ರತ್ನಮಾಲ ಏನು ಬೆಳೀತಾ ಇದ್ದಾರೆ ಅಂತ ಸ್ವಲ್ಪ ನೋಡೋಣ. ಇದು ಒಂದೇ ಪುಟ್ ಪಾಟಲ್ಲಿ ಮೆಣಸಿನ್ಕಾಯಿ ಬೆಳೆದಿರೋದು. ಇದಕ್ಕೆ ಜಾಸ್ತಿ ಏನು ಆರೈಕೆ ಬೇಕಾಗಿಲ್ಲ. ಸ್ವಲ್ಪ ಕೆಂಪು ಮಣ್ಣು ಹಾಗೂ ಕೋಕೋಪೀಟು, ವರ್ಮಿ ಕಾಂಪೋಸ್ಟು ಮೊದಲಿಗೆ ಹಾಕಿಬಿಟ್ರೆ, ಈಗಾಗಲೇ ಇದು 2ನೇ ಬ್ಯಾಚ್ ನಾನು ಕಿತ್ತಿರೋದು ಮೆಣಸಿನ್ಕಾಯಿನ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ನೋಡ್ತಾ ಇದ್ರೇ ಖುಷಿಯಾಗುತ್ತೆ. ಫ್ರೆಶ್ ಆಗಿದೆ. ನಮಗೆ ಹೊರಗಡೆ ಅಂಗಡಿನಲ್ಲಿ 5 ರೂಪಾಯಿ 10 ರೂಪಾಯಿ ಮೆಣಸಿನ್ಕಾಯಿ ಸಿಗ್ಬೋದು, ಆದರೆ ನಾವೇ ಬೆಳೆದ ಮೆಣಸಿನ್ಕಾಯಿನ ಉಪಯೋಗಿಸೋದ್ರಿಂದ ಎಷ್ಟು ಖುಷಿಯಾಗುತ್ತಲ್ವಾ. ನೋಡಿ, ನೀವು ಇದೇ ರೀತಿ ಬೆಳಿತೀರಾ, ನೀವು ಇದೇ ರೀತಿ ಉಪಯೋಗಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಫ್ರೆಶ್ಶಾಗಿ ಕಾಣ್ತಾ ಇದೆ, ಎಷ್ಟು ಹೆಲ್ತಿಯಾಗಿ ಕಾಣ್ತಾ ಇದೆ. ಒಂದರಲ್ಲಾದರೂ ಫಂಗಸ್ ಇಲ್ಲ. ಒಂದು ಗಿಡದಲ್ಲಿ ಫಂಗಸ್ ಬರದೇ ಇರೋದಕ್ಕೆ ಇದು ಉತ್ತಮ ಮಾಹಿತಿ ಕೊಡ್ತೀನಿ. ಅರಿಶಿನ ನೀರನ್ನು ಬೆರೆಸ್ಬಿಟ್ಟು ನೀವು ವಾರಕ್ಕೆ ಒಂದು ಸಲ ಹಾಕಿದ್ರೆ ಸಾಕು. ಒಂದು ಅರ್ಧ ಚಮಚ ಅಥವಾ 1/4 ಚಮಚ ಅರಿಶಿನ ತೊಗೊಂಡು ನೀರಿಗೆ ಬೆರೆಸಿ, 1 ಲೋಟ ನೀರಿಗೆ ಬೆರೆಸಿ ಅದನ್ನು ಹಾಕ್ಬಿಡಿ. ಯಾವುದೇ ಗಿಡಕ್ಕೆ ಇದನ್ನು ಸಿಂಪಡಣೆ ಮಾಡ್ಬೋದು. ಅದರಿಂದ ಹುಳುಗಳು ಬರೋಲ್ಲ. ಬಿಳಿ ಹುಳುಗಳಾಗಲಿ, ಚಿಟ್ಟೆ ಹುಳುಗಳಾಗಲಿ, ಕಪ್ಪು ಹುಳುಗಳಾಗಲಿ, ಯಾವುದೇ ಥರದ ಹುಳು ಬರದೇ ಇರಬೇಕಾದ್ರೆ ನೀವು ಸ್ವಲ್ಪ ಅರಿಶಿನ ನೀರಿಗೆ ಬೆರೆಸಿ ಹಾಕಬೇಕು. ಅಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಹಸಿರು ಮೆಣಸಿನ್ಕಾಯಿ. ವಾವ್, ನೋಡಿದ್ರೇ ಸಾಕು. ಚಟ್ನಿ ಮಾಡಿ ತಿನ್ಬಿಡೋಣ ಅನಿಸ್ತಾ ಇದೆ. ಪುದೀನ ಸೊಪ್ಪು ಜೊತೆಗೆ, ಕೊತ್ತಂಬರಿ ಸೊಪ್ಪು ಜೊತೆಗೆ, ಕರ್ಬೇವಿನ ಸೊಪ್ಪು ಜೊತೆಗಂತೂ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಏನು ಯಮ್ಮಿ ಆಗಿರುತ್ತೆ ಗೊತ್ತಾ ಟೇಸ್ಟು. ಕರ್ಬೇವಿನ ಸೊಪ್ಪು ಹುರಿದ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡಿ ನೋಡಿ, ಅದರ ಮಜಾನೇ ಮಜಾ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಉಪಯೋಗಿಸ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ತುಂಬ ಖುಷಿಪ್ಪ. ನಾನೊಬ್ಬಳೇ ಸಂತೋಷಪಟ್ಟರೆ ಆಯಿತಾ, ನನ್ನ ಫ್ರೆಂಡ್ಸ್ಗೂ ಹೇಳಬೇಕಲ್ವ ನಾನೇನು ಬೆಳೆದಿದ್ದೀನಿ ಅಂತ. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಎಲ್ರಿಗೂ ಶುಭವಾಗಲಿ. ಇದೇ ರೀತಿ ವಿಡಿಯೋ ನೋಡ್ತಾಯಿರಿ, ನನ್ನನ್ನು ಪ್ರೋತ್ಸಾಹಿಸ್ತಾಯಿರಿ. ಧನ್ಯವಾದ.